3 ಬಾರಿ ಶಾಸಕರಾಗಿ 6 ಬಾರಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಹೋರಾಟಗಾರರಾಗಿ ಸೇವೆ ಸಲ್ಲಿಸಿದ ಎಂ. ಶ್ರೀನಿವಾಸರವರು ರಾಜಕಾರಣಿಯಾಗಿದ್ದರೂ ಅಜಾತಶತ್ರು ಮತ್ತು ಜನಪ್ರಿಯ ನಾಯಕನಾಗಿರುವುದು ಮಾದರಿಯಾದದ್ದು ಅಂತ ಕೃಷಿ ಮತ್ತು ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ತಿಳಿಸಿದರು. ಅಂಬೇಡ್ಕರ್ ಭವನದಲ್ಲಿ ಅಣಕೆರೆ ಎಂ. ಶ್ರೀನಿವಾಸ ಪ್ರತಿಷ್ಠಾನ ಮತ್ತು ಕರ್ನಾಟಕ ಸಂಘದ ವತಿಯಿಂದ ಏರ್ಪಡಿಸಿದ್ದ ಮಾಜಿ ಶಾಸಕ ಶ್ರೀನಿವಾಸ್ 75 ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ದೇಶದ ಒಂದು ರಾಜಕಾರಣವಾದರೆ ಮಂಡ್ಯದ ಒಂದು ರೀತಿ ರಾಜಕಾರಣ ಎಂಬುದು ಜನಜನಿತವಾಗಿದೆ. ಇಂಥ ಕ್ಷೇತ್ರದಲ್ಲಿ ಎಂ. ಶ್ರೀನಿವಾಸರವರು ಅಜಾತಶತ್ರುವಾಗಿ ಬೆಳೆದಿದ್ದು ಸೋಜಿಗದ ಸಂಗತಿ ಅಂತ ಹೇಳಿದರು. ಶ್ರೀನಣ್ಣವರು ನಿಮ್ಮೆಲ್ಲರಿಗೂ ಪರಿಚಯ ಇದ್ದಾಗೆ ಭಾಳ ಹೋರಾಟದ ಜೀವನವನ್ನು ಮಾಡ್ಕೊಂಬಂದು ವಿಶ್ರಾಂತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ವಕೀಲರಾಗಿ ಪ್ರಾರಂಭ ಆಗಿ ಒಕ್ಕಲಿಗರ ಸಂಘದ 6 ಬಾರಿ ನಿರ್ದೇಶಕರಾಗಿ ವಿವಿಧ ಹುದ್ದೆಗಳನ್ನು ಕೆಲಸ ಮಾಡಿ ರೈತ ಸಂಘದಲ್ಲೂ ತಮ್ಮ ಚಟುವಟಿಕೆಯನ್ನು ಗುರುತಿಸಿಕೊಂಡು ಮತ್ತು 3 ಬಾರಿ ಸತತವಾಗಿ ಶಾಸಕರಾಗಿ ಬಹುಶಃ ಶಿಕ್ಷಣ ಸಂಸ್ಥೆಯನ್ನು ಊರಿನಲ್ಲಿ ಒಂದು ಕಟ್ಟಿ, ನನಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ, ಬಟ್ ಮಂಡ್ಯ ಕ್ಷೇತ್ರದಲ್ಲಿ ಕಂಟಿನ್ಯೂಸ್ ಆಗಿ ಗೆದ್ದಿರೋರು ಇವರೇ ಅನ್ನುವಂಥ ಕಾಣುತ್ತೆ. ಇವ್ರಿಗೂ ಒಂದು ಗ್ಯಾಪ್ ಆಯ್ತಾ? ಹೌದಾ? ಅಂಬರೀಷ್ ಅಂದಾಗಿ ನಾನು 3 ಬಾರಿಗೂ ನಿರಂತರವಾಗಿ ಗೆದ್ದವರು ಅಂತ ಮತ್ತೆ. ಬಟ್ ಎನಿವೆ ಮಂಡ್ಯ ಜಿಲ್ಲೆನೇ ಒಂಥರ ಇಡೀ ರಾಜ್ಯ ಅಲ್ಲ, ರಾಷ್ಟ್ರ ರಾಜಕೀಯ ಕ್ಷೇತ್ರಗಳಲ್ಲಿ ಇದು ವಿಭಿನ್ನವಾದದ್ದು. ಏಕೆಂದರೆ ನಮ್ಗಿಂತ ಎಲ್ಲ ಹಿರಿಯವರು ಹೇಳಿದರು, ವೀರಣ್ಣಗೌಡರು ಮುಖ್ಯಮಂತ್ರಿ ಆಗಿದ್ದಾರೆ ಇದ್ದಂಗೆ ಸೋಲಿಸಿದ್ರು, ಎಸ್.ಎನ್. ಕೃಷ್ಣನ್ ಸೋಲಿಸಿದ್ರು, ಶಂಕರೇಗೌಡರನ್ನು ಗೆಲ್ಲಕ್ಕೆ ಬಿಡಲಿಲ್ಲ. ಈ ಥರದ್ದೆಲ್ಲ ಕೀರ್ತಿನೂ ಇದೆ. ನಮ್ಮ ಜಯಪ್ರಕಾಶ್ ನೋಡೆಲ್ಲ ಮಂಡ್ಯ ಜಿಲ್ಲೆಗೆ ಸುಲಭವಾಗಿ ಜನನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಭಾಳ ಸೂಕ್ಷ್ಮವಾಗಿ ಯಾವಾಗ ಏನೇನು ತೀರ್ಮಾನ ತೆಗೆದಾರೋ ಭಾಳ ಎಚ್ಚರಿಕೆಯಿಂದ ನಾವು ಗಮನಿಸಿದಾಗ ಆ ಥರ. ಅದರ ಮಧ್ಯದಲ್ಲಿ ಶ್ರೀನಿವಾಸು ಜನಪ್ರಿಯತೆಯನ್ನು ಗಳಿಸಿದ್ದಾರೆ, ಅದಂತೂ ಸತ್ಯ. ನಾನು ಶಾಸಕರಾದ ಜೊತೆಲಿದ್ದೆ. ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗ ಮಾತನಾಡಿ, ಎಂ. ಶ್ರೀನಿವಾಸ್ ಅವರು ಮೌನ ಸಾಧಕರಲ್ಲ, ಅಗತ್ಯ ಬಿದ್ದಾಗ ಸಿಡಿದಿದ್ದು ಕಾರ್ಯ ಸಾಧಿಸಿದ್ದಾರೆ. 75 ವರ್ಷಗಳ ಕಾಲ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಭ್ರಷ್ಟಾಚಾರವಿಲ್ಲದೆ ಸಮಾಜಘಾತಕ ಶಕ್ತಿಗಳನ್ನು ಬೆಳೆಸದೆ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಇಂತಹ ಸಾಧಕ ನಮ್ಮೊಡನಿರುವುದೇ ನಮಗೆ ಹೆಮ್ಮೆಯ ಸಂಗತಿ ಅಂತ ಹೇಳಿದರು. ಜೊತೆಗೆ ರಸ್ತೆಯೊಂದಕ್ಕೆ ಎಂ. ಶ್ರೀನಿವಾಸ್ ಅವರ ಹೆಸರನ್ನು ಕೂಡ ನಾಮಕರಣ ಮಾಡುವುದಾಗಿ ಶಾಸಕರು ಭರವಸೆ ನೀಡಿದರು. ಈ ವೇದಿಕೆ, ಈ ಸಭಾಂಗಣ ನೋಡಿದಾಗ ಎಲ್ಲ ಪಕ್ಷದ ಮುಖಂಡರುಗಳು ಅವರನ್ನ ಪ್ರೀತಿ ಮಾಡುವಂತ ನಾಯಕ ಈ ಜಿಲ್ಲೆ ಕಂಡ, ಈ ವಿಧಾನಸಭಾ ಕಂಡ, ಈ ತಾಲೂಕಿನ ಧೀಮಂತ ನಾಯಕ ಅಂದ್ರೆ ತಪ್ಪಾಗಲ್ಲ. 15 ವರ್ಷ ಈ ತಾಲೂಕನ್ನ ಯಾವುದೇ ಒಂದು ಕಳಂಕ ಇಲ್ಲದೆ, ಭ್ರಷ್ಟಾಚಾರ ಇಲ್ಲದೆ, ಯಾವುದೇ ಸಮಾಜಘಾತಕ ಶಕ್ತಿಗಳನ್ನ ಬೆಳವಣಿಗೆಗೆ ಅವಕಾಶ ಮಾಡಿಕೊಡದೆ ಸ್ವಚ್ಛವಾಗಿ ಈ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿ ಹೆಸರು ಮಾಡಿದವರು ಶ್ರೀನಿವಾಸ್ ಅವರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಲವು ಶಾಸಕರು ಇಡೀ ಜಿಲ್ಲೆ, ರಾಜ್ಯದಲ್ಲಿ ಆಳಿದ್ದಾರೆ. ಅವರು ಆಳಿದಂತ ಸಂದರ್ಭದಲ್ಲಿ ಹಲವಾರು ಸಮಾಜಘಾತ ಶಕ್ತಿಗಳನ್ನ, ರೌಡಿಗಳನ್ನ, ಎಂತೆಂದನ್ನು ಹುಟ್ಟಾಕ್ತಾರೆ. ಆದ್ರೆ ಶ್ರೀನಣ್ಣ ಯಾವತ್ತೂ ಕೂಡ ಅಂತ ಕೆಲಸ ಮಾಡಿಲ್ಲ. ಮಂಡ್ಯ ಸುಸಂಸ್ಕೃತರ ನಾಡು, ಮಂಡ್ಯ ಜಿಲ್ಲೆ ಸುಸಂಸ್ಕೃತರ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಒಳ್ಳೆಯವರು ಅಧಿಕಾರ ಮಾಡಬೇಕು, ಯಾವುದೇ ಒಂದು ರೀತಿಯ ಕ್ರೈಮ್ ಆಗಬಾರ್ದು, ಒಂದು ಅಶಾಂತಿ ಆಗಬಾರ್ದು, ಮಹಿಳೆಯರಿಗೆ ತೊಂದರೆ ಆಗಬಾರ್ದು, ಯುವಕರಿಗೆ ತೊಂದರೆ ಆಗಬಾರ್ದು. ಆ ರೀತಿ ಈ ತಾಲೂಕನ್ನ ಕಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಶ್ರೇಯಸ್ಸನ್ನ ಮಾಡಬೇಕು. ನಾನು 2011ರಲ್ಲಿ ರಾಜಕೀಯದಲ್ಲಿರಲಿಲ್ಲ, ನಮ್ಮೂರ ಹಬ್ಬಕ್ಕೆ ಬಂದೆ. ಆಗ ಇಲ್ಲಿ ವೇದಿಕೆ ಬಂದಂತ 2 ಗಣ್ಯರು ನಮ್ಮೂರಿನ ಗೆಸ್ಟ್. ಈಗ ಸ್ವಾಮೀಜಿ ಆಗಿರೋರು ಅವಾಗ ನಾಗಮಂಗಲ ತಾಲೂಕಿನ ತಹಸೀಲ್ದಾರ್, ನಮ್ಮ ಮಾವನಿಗೆ ಫ್ರೆಂಡ್ ಅವರು. ನಮ್ಮೂರು ಹಬ್ಬಕ್ಕೆ ನನ್ನೂ ಕರೆದ್ರು, ಸೀನಣ್ಣನೂ ಕರೆದಿದ್ರು.
ಅಕ್ಕಪಕ್ಕ ಕೂತಿದ್ರು. ನಾನು ಅವತ್ತೇ ಶ್ರೀರಂಗನ ಶಾಸಕರು ಅಂತ ನೋಡಿದ್ರೆ ನಾನು MLA ಆಗಬೇಕು, ಇಲ್ಲಿ ರಾಜಕೀಯ ಮಾಡಬೇಕು ಅಂತ ಯಾವತ್ತೂ ಅನ್ಕೊಂಡಿಲ್ಲ. 2010ರಲ್ಲಿ ಶ್ರೀರಂಗ ನಮ್ಮ ಮನೆಗೆ ಬಂದಿದ್ರು, ಕಜ್ಜಾಯ ತಿಂದರು. ನಮ್ಮ ಇವರು ನಮ್ಮ ಸ್ವಾಮೀಜಿನ ಬಂದರು, ಕಜ್ಜಾಯ ತಿಂದರು. ಅವರು 2ನೇ ವರ್ಷದಲ್ಲಿ ಆಟ ಬದಲಾಯಿತು. ರಾಜಕೀಯಕ್ಕೆ ಬಂದೆ. 11 ವರ್ಷ ನಾನು ಅವರು ಎದುರು ಪಾರ್ಟಿಯಲ್ಲಿ ರಾಜಕೀಯ ಮಾಡ್ತಿದ್ದೀವಿ, ವೇದಿಕೆ ಮೇಲೆ ಇರ್ತಿದ್ರೆ ನನಗೆ ಇನ್ನೂ ಹೆಂಗ್ ಬಿಡಾಯ್ತು. ನನ್ನ ಅವ್ರ ಜಾಗದಲ್ಲಿ ಬೇರೆಯವ್ರು ಇದ್ದರೆ ಹೆಂಗ್ ಪ್ರತಿಕ್ರಿಯೆ ಮಾಡ್ತಿದ್ದ ಗೊತ್ತಿಲ್ಲ. ನಾನು ಭಾಷಣ ಮಾಡ್ಬೇಕಾದ್ರೆ ಸ್ವಲ್ಪ ಹೆಂಗ್ ಬಿಡಲ್ವ, ಈ ತಾಲೂಕನ್ನ ಬದಲಾವಣೆ ಮಾಡಬೇಕು ಅಂತ ಈಗ ಪಕ್ಕ ಕುತ್ಕೊಳ್ಳೋ ಕೈಗಳು ಬದಲಾವಣೆ ಆಗ್ಬೇಕಾ ಅನ್ನೋ ಪಾಪ ಅಷ್ಟು ಸ್ಮೂತ್ ಆಗಿ. ಅಂದ್ರೆ ರಾಜಕೀಯವಾಗಿ ನಾವು ವಿರೋಧಿಗಳು ಏನೇ ಟೆಂಪ್ಟ್ ಮಾಡಿದ್ರು, ಅವ್ರ ವೇದಿಕೆ ಟೆಂಪ್ಟ್ ಮಾಡಿದ್ರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿತ್ಯಾನಂದನಾಥ ಸ್ವಾಮೀಜಿ ಮಾತನಾಡಿ, ನಾನು ಪೂರ್ವಾಶ್ರಮದಲ್ಲಿ ತಹಸೀಲ್ದಾರ್ ಹಾಗೂ ಅಪರ ಜಿಲ್ಲಾಧಿಕಾರಿಯಾಗಿದ್ದ ದಿನಗಳಿಂದಲೂ ಶ್ರೀನಿವಾಸ್ ಅವರ ಸಾಮಾಜಿಕ ಕಳಕಳಿಯನ್ನು ಕಂಡಿದ್ದೇನೆ. ಅವರ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದ್ದರೂ ಕಡತ ಹಿಡಿದು ಜಿಲ್ಲಾಧಿಕಾರಿ, ಅಪರ ಜಿಲ್ಲಾಧಿಕಾರಿಯನ್ನು ಭೇಟಿಯಾಗಿ ಕೆಲಸ ಆಗಬೇಕಂತ ಪಟ್ಟು ಹಿಡಿತಿದ್ದರು. ಅವರ ಜನಪರ ಕಾಳಜಿಯನ್ನು ನಾವೆಂದೂ ಕೂಡ ಮರೆಯಲಾಗದು ಅಂತ ಹೇಳಿದರು. ಈಗಲಾದರೂ ಶ್ರೀನಿವಾಸ್ ಅವರ ಜನಪರ ಸೇವೆಯ ಅಪಾರ ಅನುಭವವನ್ನು ಸರ್ಕಾರ ಬಳಸಿಕೊಳ್ಳಬೇಕು. ಅವರನ್ನು ವಿಧಾನ ಪರಿಸ್ಥಿತಿಗೆ ಕಳಿಸುವ ಮೂಲಕ ಅವರಿಂದ ಇನ್ನಷ್ಟು ಸೇವಾ ಕಾರ್ಯಗಳನ್ನು ಸಮಾಜಕ್ಕೆ ತಲುಪಿಸಬೇಕು ಅಂತ ಹೇಳಿದರು. ಇನ್ನೂ ವಿಶೇಷವಾಗಿ ಒಬ್ಬ ಸಮಾಜದ ಚಿಂತಕರಾಗಿ ನಮ್ಮ ತುಕಾರಾಮರು ವಿಶೇಷವಾಗಿ ಶ್ರೀನಿವಾಸ್ ಅವರ ಹೆಸರಲ್ಲಿ ಒಂದು ಬಹುಮ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡ್ರು. ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ. ಅದು ಕೂಡ ರಾಜಕೀಯ ಹಿನ್ನೆಲೆ ಭರಾಟೆ ಶಕ್ತಿ ಇರಲಿಲ್ಲ. ಅಂಥವರ ಮನೆಯಿಂದ, ಕೃಷಿಕರ ಮನೆಯಿಂದ ಸಮಾಜದ ಜೊತೆ, ಜನರ ಜೊತೆ ಕಷ್ಟಗಳಲ್ಲಿ ಸುಖಗಳಲ್ಲಿ ಭಾಗವಹಿಸಿ ಸಾಧನೆ ಮಾಡಿ ಟೀಕೆಗಳನ್ನ, ಟಿಪ್ಪಣಿಗಳನ್ನ, ಪ್ರಶಂಸೆಗಳನ್ನ ಪಡ್ಕೊಂಡು ಇವತ್ತು ಎಲ್ಲರೂ ಕೂಡ ಗಣ್ಯರಾಗಿ ಕೂತಿದ್ದಾರೆ ನಮ್ಮ ಎದುರುಗಡೆ. ಅದು ದಟ್ ಇಸ್ ಸ್ಪೆಷಾಲಿಟಿ ಅಂತ ಮಂಡ್ಯ. ಹಾಗೆ ಹನಕೆರೆಯ ಶ್ರೀನಿವಾಸ್ ಅವರು ಕೂಡ ಅಜಾತ ಶತ್ರು ಅಂತ ಹೇಳಲಿಕ್ಕೆ ಯಾವುದೇ ರೀತಿಯ ಸಂದೇಹ ನಮಗೆ ಇಲ್ಲ. ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ರವಿಕುಮಾರ್ ಅವರು ಹೇಳಿದ್ದು, ಅವರು ಎಷ್ಟೇ ಟೀಕೆಗಳು ಟಿಪ್ಪಣಿಗಳು ಬಂದರೂ ಕೂಡ ಯಾರನ್ನೂ ಕೂಡ ಮನಸ್ಸು ನೋಯಿಸ್ತಿರ್ಲಿಲ್ಲ. ಅಂತಹ ವ್ಯಕ್ತಿಯ ಶುಭ ಹಾರೈಕೆಗೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಬಂದಿದ್ದೇವೆ ಅಂತ ಹೇಳಿ ಒಂದು ಒಳ್ಳೆಯ ಅಭಿಮಾನ ಮಾತುಗಳನ್ನ ಹೇಳಿದರು. ಜಯಪ್ರಕಾಶ್ ಗೌಡರು ಒಂದು ವಿಶೇಷತೆ ಏನಪ್ಪಾ ಅಂದ್ರೆ, ನಮ್ಮ ಹನಕೆರೆ ಶ್ರೀನಿವಾಸ ಪ್ರತಿಷ್ಠಾನದ ಜೊತೆ ಸೇರಿಕೊಂಡು ಕರ್ನಾಟಕ ಸಂಘದ ಜೊತೆ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಜನರಿಗೆ, ಯುವಕರಿಗೆ ಒಂದು ಪರಿಚಯ ಮಾಡುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಶ್ರೀನಿವಾಸ್ ಅವ್ರ ಬಗ್ಗೆ ಅವ್ರು ಇಟ್ಟರು ಅಭಿಮಾನ ಏನಪ್ಪಾ ಅಂದ್ರೆ, ಕರ್ನಾಟಕ ಸಂಘ ಇವತ್ತು ಏನು ಬೆಳೆದು ನಿಂತಿದೆ ಅದರಲ್ಲಿ ತ್ರಿಮೂರ್ತಿಗಳು ಬಹಳ ಪ್ರಧಾನವಾಗಿ ಪಾತ್ರ ವಹಿಸ್ತಾರೆ. ಒಂದು ನಮ್ಮ ರಾಮಕೃಷ್ಣ ಅವರು, ಹಾಗೆ ಶ್ರೀಕಂಠೇಗೌಡರು ಮತ್ತೆ ಶ್ರೀನಿವಾಸ್ ಅವರು, ಇನ್ನೊಬ್ಬರು CS ಪುಟ್ಟರಾಜ್ ಅವರು. ಅವರು ಕರ್ನಾಟಕ ಸಂಘದ ಬೆಳವಣಿಗೆಗೆ ಅವರು ಪೂರ್ಣವಾಗಿ ಸಹಾಯವನ್ನು ಮಾಡಿದ್ದಾರೆ ಅನ್ನೋದು ನೆನಪಾಡ್ಕೊಳ್ತಾರೆ. ಹಾಗೆ ಇದೇ ಸಂದರ್ಭದಲ್ಲಿ ಡಾಕ್ಟರ್ S. ಶಿವರಾಮ್, ಲೋಕೇಶ್ ಚಂದಕರ್ ಅವರ ಸಂಪಾದಕತ್ವದ ಶ್ರೀನಿಧಿ ಅಭಿನಂದನಾ ಗ್ರಂಥವನ್ನು ಆಂಧ್ರಪ್ರದೇಶದ ಆದಾಯ ತೆರಿಗೆ ಇಲಾಖೆ ಮುಖ್ಯ ಆಯುಕ್ತರಾದ ಜಯರಾಮ್ ರಾಯಪುರ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶ್ರೀನಿವಾಸ್ ಒಬ್ಬ ಅಜಾತಶತ್ರು ಮತ್ತು ಉತ್ತಮ ವ್ಯಕ್ತಿತ್ವದ ವ್ಯಕ್ತಿ ಅಂತ ಕೊಂಡಾಡಿದರು. ಕೆಲವರಿಗೆ ಬರ್ತೀನಿ, ಕೆಲವರಿಗೆ ಬರೋದಿಲ್ಲ, ಬರೋಕ್ಕಾಗೋದಿಲ್ಲ ಸರ್. ಆದರೆ ಈ ಸಮಾರಂಭಕ್ಕೆ ಬಹುಶಃ ನಾನೇ ನಮ್ಮ ಜಯಪ್ರಕಾಶ್ ಗೌಡರು ಹೇಳಿ, ಜಯಪ್ರಕಾಶ್ ಗೌಡರು ಈ ಸಮಾರಂಭಕ್ಕೆ ನಾನು ಬರಲೇಬೇಕು ಹಾಗೆ ಅಂತೇಳಿ ನಾನು ಕೇಳಿಕೊಂಡು ಬಂದಂಥ ಒಂದು ಸಮಾರಂಭ. ಯಾತಕ್ಕೆ ಅಂತ ಹೇಳಿದ್ರೆ, ಸೀರಣ್ಣ ಅವ್ರ ಬಗ್ಗೆ ಬಹುಶಃ ಕಳೆದ ಒಂದು 5-6 ವರ್ಷಗಳಿಂದ ಭಾಳ ಆತ್ಮೀಯವಾಗಿ ನನ್ನನ್ನೇ ನೋಡ್ಕೊಂಡಿದ್ದಾರೆ ಮತ್ತು ಮಂಡ್ಯ ಕ್ಷೇತ್ರಕ್ಕೆ ಅವರ ಕೊಡುಗೆ ಇದೆ. ಆ ಕೊಡುಗೆಯನ್ನು ಬಹುಶಃ ನೆನಪಿಸ್ಕೋಬೇಕು ಮತ್ತು ಅದೇ ರೀತಿ ಅವರ ಬಹಳ ಒಳ್ಳೆಯ ಒಂದು ಕುಟುಂಬ ಇದೆ, ಆ ಕುಟುಂಬದ ಸಹಾಯವನ್ನು ಕೂಡ ನೆನೆಸ್ಕೋಬೇಕು. ಹಾಗೆ ಅಂತೇಳಿ ನಾನು ಈ ಕಾರ್ಯಕ್ರಮಕ್ಕೆ ಬಂದೇ ಬರಬೇಕು ಅಂತ ಹೇಳಿದ್ರೆ, ಈ ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೆ ಮುಂಚೆ ನಮ್ಮ ಜಯಪ್ರಕಾಶ್ ಗೌಡರು ಬಹುಶಃ ಒಂದು ವಾರದಿಂದಲೇ ಈ ಪುಸ್ತಕದ ಒಂದು ಪ್ರತಿಯನ್ನು ನಾನು ಕೊಟ್ಟು ಪ್ರತಿಯಲ್ಲಿ ಹೋದಾಗ ಬಹುಶಃ ನನಗೆ ಸೀರಣ್ಣ ಅವ್ರ ಬಗ್ಗೆ ಎಲ್ಲವೂ ಗೊತ್ತಿದೆ ಅನ್ನೋ ಒಂದು ಭಾವನೆ ಇದೆ. ಆ ಒಂದು ಪುಸ್ತಕದಲ್ಲಿ 3 ಭಾಗ ಇದೆ. ಒಂದು ಸೀರಣ್ಣ ಅವರ ಒಂದು ಸಂಪೂರ್ಣ ಒಂದು ಜೀವನ ಚರಿತ್ರೆ ಇದೆ ಮತ್ತು 2ನೇ ಭಾಗದಲ್ಲಿ ಅವ್ರ ಬಗ್ಗೆ ಬರೆದಿರುವಂಥ ಬಹಳಷ್ಟು ಮಾನವೀಯರಿಂದ ಅವ್ರ ಬಗ್ಗೆ ಬರೆದಿದ್ದಾರೆ ಮತ್ತು 3ನೇ ಭಾಗದ ಬಗ್ಗೆ ನಾನು ಬರೆದು. ಆದರೆ ನನಗೆ ಗೊತ್ತಿದ್ದಂಥ ಬಹಳಷ್ಟು ಸೀರಣ್ಣ ಅವರ ಒಂದು ಕಾರ್ಯ ವ್ಯಾಪ್ತಿ ಏನಿದೆ ನನಗೆ ಒಂದು ರೀತಿ ಬಹಳ ಆಶ್ಚರ್ಯ. ಬಹುಶಃ ನಾನು ಅನ್ಕೊಂಡ ಬಹುಶಃ ಮೊದಲಿದ್ದು ಕೂಡ ಸೀರಣ್ಣ ಅವರು ರಾಜಕೀಯದಲ್ಲಿ ಇದ್ರೇನೋ ಹಾಗೆ. ಬಳಿಕ ಶ್ರೀನಿವಾಸ್ ಸಮಾಜ ಸೇವಾ ಪ್ರಶಸ್ತಿ ಪುರಸ್ಕೃತರಾದ ಸಾಹಿತಿ ಡಾಕ್ಟರ್ S. ತುಕಾರಾಮ್ ಹಾಗೂ ಅವರ ಸಮ್ಮ ಬೆಣಸೇಗೌಡ, ಕೃಷಿ ಪ್ರಶಸ್ತಿ ಪುರಸ್ಕೃತ ಶಿವು ತಗಡಿ ಅವರನ್ನ ಗಣ್ಯರು ಆತ್ಮೀಯವಾಗಿ ಸನ್ಮಾನಿಸಿದರು. ಮಾಜಿ ಸಚಿವ CS ಪುಟ್ಟರಾಜು ಮಾತನಾಡಿ ಶ್ರೀನಿವಾಸ್ ಅವರ ವ್ಯಕ್ತಿತ್ವವನ್ನು ಕೊಂಡಾಡಿದರು. ಅಮೆರಿಕದಲ್ಲಿ ನಡೆದಂಥ ಅಕ್ಕ ಸಮ್ಮೇಳನಕ್ಕೆ ಒಂದು 40 ಜನ MLAಗಳು
ಶ್ರೀರಣ್ಣ ಸೇರಿದಾಗೆ, ಶ್ರೀಕಂಠೇಗೌಡರು ಸೇರಿದಾಗೆ ನಾವೆಲ್ಲರೂ ಭಾಗಿಗಳಾಗಿದ್ವಿ. ಅಮೆರಿಕದ ವಾಷಿಂಗ್ಟನ್ DC ಏರ್ಪೋರ್ಟ್ನಲ್ಲಿ ಅವರೊಬ್ಬರು ಸ್ನೇಹಿತರು ಕಾಯ್ತಾ ಇದ್ರು. ಅವರು ಬೆರಮನಹಳ್ಳಿ ಚಿಕ್ಕಸ್ವಾಮಿಯವರು ವಿಶೇಷವಾಗಿ ಶ್ರೀರಣ್ಣನ ನೋಡ್ಲಿಕ್ಕೆ ಅಂತೇಳಿ ಅವ್ರು ರಿಸೀವ್ ಮಾಡಿ ಬಂದು ಕಾಯ್ತಾ ಇದ್ರು. ಅವತ್ತು ಅವರಿಂದ ನಮಗೆಲ್ಲರಿಗೂ ಪರಿಚಯ ಆದಂತಹ ಚಿಕ್ಕಸ್ವಾಮಣ್ಣ ಇವತ್ತು ಯಾವುದೇ ಶ್ರೀರಣ್ಣನ ಕಾರ್ಯಕ್ರಮ ನಡೆದ್ರೆ ಬಂದು ಅವ್ರ ಜೊತೆ ಭಾಗಿಯಾಗುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಶ್ರೀರಣ್ಣ ಅವರು 3 ಬಾರಿ ಶಾಸಕರಾಗಿ ಸಿಕ್ಕಂತ ಅವಕಾಶವನ್ನು ಈ ಕ್ಷೇತ್ರದ, ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಶ್ರಮಿಸಿದಂಥದ್ದನ್ನು ನಾನು ಅವ್ರ ಜೊತೆ ಶಾಸಕರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕಂಡಿದ್ದೇನೆ. ಅವರು ಯಾವುದೇ ಸಂದರ್ಭದಲ್ಲೂ ಯಾರಿಗೂ ಮನಸ್ಸಿಗೆ ನೋವು ಮಾಡದ ರೀತಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಈ ಜಿಲ್ಲೆಯ ಒಂದು ಸಮಗ್ರವಾದಂಥ ಅಭಿವೃದ್ಧಿಗೆ ತೆಗೆದುಕೊಂಡು ಹೋಗುವ ಕೆಲಸ ಮಾಡಿದಂಥದ್ದನ್ನು ನಾನು ಅವರ ಸಹೋದರಿಯಾಗಿ ಕಂಡಿದ್ದೇನೆ. ಈ ಸಂದರ್ಭದಲ್ಲಿ ಅವರು 75ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಾಗ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ. ಇದೇ ರೀತಿ ಅವರು 100 ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡಲಿಕ್ಕೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಶೀರ್ವಾದ ಮಾಡಲಿ. ನಮಗೂ ಸಹ ಅವರ ಆ 100ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವ್ರನ್ನ ಅಭಿನಂದಿಸುವಂಥ ಒಂದು ಅವಕಾಶ ಸಿಗಲಿ ಅಂತೇಳಿ ಆಶಿಸ್ತಾ ಅವರಿಗೆ ತಾಯಿ ಚಾಮುಂಡೇಶ್ವರಿ ಎಲ್ಲ ರೀತಿಯ. ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಮಧುಜಿ ಮಾದೇಗೌಡ, ಬಿ ರಾಮಕೃಷ್ಣ, KT ಶ್ರೀಕಂಠೇಗೌಡ, ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಗೌಡ, ಮೂಡ ಅಧ್ಯಕ್ಷ BP ಪ್ರಕಾಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿ ಬೇಬಿ ಮಠದ ಸಂಸ್ಥಾಪಕರಾದ ಶ್ರೀ ಮರಿದೇವರು ಶಿವಯೋಗಿ ಮಹಾಸ್ವಾಮಿಗಳ 132ನೇ ವರ್ಷದ ಜಯಂತಿ, ಬೇಬಿ ಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳ 27ನೇ ವರ್ಷದ ಪಟ್ಟಾಧಿಕಾರ, ತುಲಾಭಾರ ಆದಿ ಆರೋಗ್ಯ ಆಶ್ರಮ ಆಯುರ್ವೇದ ಆಸ್ಪತ್ರೆಯ ಉದ್ಘಾಟನೆ ಮತ್ತು 159ನೇ ಬೆಳದಿಂಗಳಾರತಿ, ದೀಪಾರತಿ ಮತ್ತು ಧಾರ್ಮಿಕ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ನಡೆಯಿತು. ಇದೇ ಸಂದರ್ಭದಲ್ಲಿ ಅನೇಕ ಪೂಜ್ಯರುಗಳ ದಿವ್ಯ ನೇತೃತ್ವದಲ್ಲಿ ತ್ರಿನೇತ್ರ ಶ್ರೀಗಳಿಗೆ ಭಕ್ತರು ನಾಣ್ಯ, ಅಕ್ಕಿ, ಬೆಲ್ಲ, ನವಧಾನ್ಯ ಮತ್ತು ಪಶು ಆಹಾರಗಳಿಂದ ತುಲಾಭಾರ ಮತ್ತು ಪಾದಪೂಜೆ ನೆರವೇರಿಸಿದರು. ತರುವಾಯ ಆಶ್ರಮದ ಆವರಣದಲ್ಲಿರುವ ಆದಿ ಆರೋಗ್ಯ ಆಶ್ರಮ ಆಯುರ್ವೇದ ಆಸ್ಪತ್ರೆಯ ಮಾಡಿಯ ಕಟ್ಟಡವನ್ನು ಕರ್ನಾಟಕ ವಿಧಾನಸಭೆಯ ಉಪಾಧ್ಯಕ್ಷರಾದ ರುದ್ರಪ್ಪ ಮಾನಪ್ಪ ಲಮಾಣಿಯವರು ಉದ್ಘಾಟಿಸಿದರು. ತರುವಾಯ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯಲ್ಲಿ ಧಾರ್ಮಿಕವಾಗಿ ಪೂಜೆ ಪುರಸ್ಕಾರ ಮತ್ತು ತ್ರಿಕಾಲ ದಾಸೋಹ ಮಾಡುವಂಥ ಆಶ್ರಮವೆಂದರೆ ಅದುವೇ ಚಂದ್ರವನ ಆಶ್ರಮ ಅಂತ ಹೇಳಿದರು. ಅನೇಕ ವರ್ಷಗಳಲ್ಲಿ ತ್ರಿನೇತ್ರ ಶ್ರೀಗಳ ಸಾಮಾಜಿಕ ಕಾರ್ಯಕ್ರಮಗಳು ಮತ್ತು ಸಾಧನೆ ಅಪಾರವಾಗಿದ್ದು ದೇಶ ಮತ್ತು ಧರ್ಮಕ್ಕೆ ತಮ್ಮದೇ ಕೊಡುಗೆ ನೀಡಿದ್ದಾರೆ ಅಂತ ಹೇಳಿದರು. ಮಾಡಿಸ್ರಿ ಅಂತೇಳಿ ಆಪರೇಷನ್ ಮಾಡಿಸಿದ್ರು. ಅದಾದ ನಂತರ ಮತ್ತೆ ನನ್ನ ಹತ್ರ ಬಂದು ನೋಡಿ ಮಾತಾಡಿಸಿ ನನಗೆ ಆಶೀರ್ವಾದ ಮಾಡಿದರು. ಅದಕ್ಕೆ ನಾನೇ ಸಾಕ್ಷಿ. ಕಷ್ಟದಲ್ಲಿದ್ದಾಗ ಯಾರು ಬಂದು ನಮಗೊಂದು ಶಾಂತವನ್ನ ಹೇಳ್ತಾರೆ, ನಮ್ಮ ಕಷ್ಟದಲ್ಲಿ ಭಾಗಿಗಳಾಗ್ತಾರೆ, ಅವರು ನಮ್ಮ ನಿಜವಾದ ದೇವರು. ಆದ್ದರಿಂದ ನನಗೆ ಇದನ್ನು ಮಾಡಿದರು. ಮತ್ತೆ ನನಗೆ ಅಜ್ಜರು ಆ ಸಂದರ್ಭದಲ್ಲಿ ನನಗೆ ಕಾನ್ಷಿಯಸ್ ಇರದೇ ಇದ್ರೂ ಕೂಡ ಇವತ್ತು ನಾನೆಲ್ಲ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವರು ಕಾರಣಕರ್ತರು. ನಿಮ್ಮೆಲ್ಲರೂ ಕೂಡ ಅಜ್ಜರ ಪ್ರೀತಿ ವಿಶ್ವಾಸ ಇಟ್ಕೊಂಡು ಈ ಮಠವನ್ನು ಧಾರ್ಮಿಕವಾಗಿ ಧಾರ್ಮಿಕ ಶಕ್ತಿಯನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಅವ್ರ ಶಿಷ್ಯರು ಪ್ರದೇಶದಲ್ಲಿ ಕೂಡ ಇದ್ದಾರೆ. ಅಜ್ಜರ ಮಠದ ಶಿಷ್ಯರು ಪ್ರದೇಶದಲ್ಲಿ ಕೂಡ ಇದ್ದಾರೆ. ಹಾಗಾಗಿ ಇವತ್ತೇನು ನಮ್ಮ ಸುತ್ತೂರು ಮಠ ಯಾವ ರೀತಿ ಬೆಳೆದಿದೆ ಅದೇ ಮಾದರಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಆ ಸುತ್ತೂರು ಮಠಕ್ಕೆ ಪರ್ಯಾಯವಾಗಿ ನಮ್ಮ ಈ ಮಠವನ್ನು ಬೆಳೀಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಮ್ಮೆಲ್ಲರಿಗೂ ವಂದಿಸಿ ನನ್ನ ಮೇಲುಕೋಟೆ ಶಾಸಕರಾದ ದರ್ಶನ್ ಪುಟ್ಟಣಿಯ ಮಾತನಾಡಿ, ಕುಗ್ರಾಮದಲ್ಲಿರುವ ಬೇಬಿ ಮಠವನ್ನು ರಾಜ್ಯ ರಾಷ್ಟ್ರಕ್ಕೆ ಪರಿಚಯಿಸಿದ ಗಳಿಕೆ ತ್ರಿನೇತ್ರ ಶ್ರೀಗಳಿಗೆ ಸಲ್ಲುತ್ತದೆ ಅಂತ ಹೇಳಿದರು. ಶ್ರೀಮಠದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀಗಳ ಆಶೀರ್ವಾದ ಪಡೆಯಕ್ಕೆ ಎಲ್ಲ ಬಂದಿದೆ. ಮತ್ತು ನನ್ನ ಖುಷಿಯಾಗಿದೆ ಏನಂದರೆ ತುಲಾಭಾರ 27 ತುಲಾಭಾರ ಮಾಡೋಕ್ಕೆ ಹೋಗಿ 40ಕ್ಕಿಂತ ಹೆಚ್ಚು 47 ತುಲಾಭಾರಗಳಾಗಿರುವಂಥದ್ದು ಖುಷಿಯಾದ ಸಂಗತಿ. ನಾವು ಈಗ ಬೇಬಿ ಮಠ ಇರೋಂಥದ್ದು ನಮ್ಮ ಕ್ಷೇತ್ರದಲ್ಲೇ ತುಂಬ ಒಳ್ಳೆಯ ಕೆಲಸಗಳನ್ನು ಮಠದಿಂದ ನಡೆಸ್ತಾ ಇರೋಂಥದ್ದು ಶ್ರೀಗಳು. ಅಲ್ಲಿ ಶಾಲೆ ಆಗಿರ್ಬೋದು, ಇಲ್ಲಿ ಆರೋಗ್ಯ ಆಶ್ರಮ ಆಗಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ನನಗೆ ಹತ್ತಿರವಾಗಿರೋಂಥದ್ದು ಏನು ದಾಸೋಹ ನೀವು ಮಾಡ್ತಿದ್ದೀರಿ. ಏಕೆಂದರೆ ಅದನ್ನು ಹಸಿದವ್ರಿಗೆ
ಇವಾಗಲೂ ನೋಡ್ತಾ ಇದ್ದೆ ಶ್ರೀಗಳು. ಮೊದಲು ಅವರು ಆಶೀರ್ವಾದ ತಳಕ್ಕೆ ಬಂದ ಊಟ ಮಾಡಿದ್ರೆ ಅಂತ ಕೇಳಿದ್ರಿ. ಸೊ ಅದನ್ನ ಆ ಒಂದು ಪರಂಪರೆನ ತಾವುಗಳು ಬೆಳೆಸ್ಕೊಂಡು ಬಂದಿದ್ದೀರಿ. ಅದು ಇನ್ನೂ ಮಠ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಕೊನೆಯದಾಗಿ ನಾನು ಅಂಕೇಗೌಡರ ಬಗ್ಗೆ ಮಾತಾಡಲೇಬೇಕಾಗ್ತದೆ. ಯಾಕಂದರೆ ನಿವೃತ್ತ ಐಎಎಸ್ ಅಧಿಕಾರಿ ಮತ್ತು ಚಂದ್ರವನ ಆಶ್ರಮದ ನಿರ್ದೇಶಕರಾದ ದಯಾಶಂಕರ್ ಅವರು ಉದ್ದೇಶಿಸಿ ಮಾತನಾಡಿ, ಚಂದ್ರವನ ಆಶ್ರಮವು ರಾಜ್ಯ ರಾಜಕಾರಣದಲ್ಲಿ ಮತ್ತು ಪರಿಚಯಗೊಳ್ಳುತ್ತಿರುವುದು ಸಂತೋಷಕರ ವಿಚಾರವಾಗಿದೆ ಅಂತ ಹೇಳಿದರು. ಇದೇ ವೇಳೆ ಬೆಳದಿಂಗಳ ಕಾವೇರಿ ದೀಪಾರತಿ ಮತ್ತು ಧಾರ್ಮಿಕ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಂಗೀತ ಕಾರ್ಯಕ್ರಮ ಮತ್ತು ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಬಂದಿದ್ದ ಸಾವಿರಾರು ಭಕ್ತರಿಗೆ ತ್ರಿಕಾಲ ದಾಸೋಹ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಮಂಡ್ಯ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಪಂಚಸಾರಿ ಪೀಠದ ಜಗದ್ಗುರುಗಳಾದ ವಚನಾನಂದ ಸ್ವಾಮೀಜಿ, ಹನುಮಂತನಾಥ ಸ್ವಾಮೀಜಿ ಹಾಗೂ ಗೌರಿಶಂಕರ ಸ್ವಾಮಿ, ಗವಿಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ, ಕನಕಾಂಬರದ ಮರಳೆಗವಿ ಮಠದ ಶ್ರೀ ಮುಮ್ಮಡಿ ಶಿವರುದ್ರ ಸ್ವಾಮೀಜಿ ಸೇರಿದಂತೆ ಅನೇಕ ಮಠಾಧೀಶರು ಮತ್ತು ಗಣ್ಯರು ಭಾಗಿಯಾಗಿದ್ದರು. ಪಾಂಡುಪುರ ಪಟ್ಟಣದಲ್ಲಿ ಕಳೆದ 2 ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಮಲತ್ಯಾಜ್ಯ ಸಂಸ್ಕರಣಾ ಘಟಕ ನಿರ್ಮಾಣಕ್ಕೆ ಕೊನೆಗೂ ಚಾಲನೆ ದೊರೆತಿದ್ದು, ಸುಮಾರು 24 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವ ಕಾಮಗಾರಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆ ನೆರವೇರಿಸಿರುವುದು. ಪಟ್ಟಣದ ಬನ್ನಾರಿ ಮಾರಿಯಮ್ಮ ದೇವಸ್ಥಾನದ ಮುಂಭಾಗದಲ್ಲಿರುವ ಕೃಷಿ ಪ್ರದೇಶದಲ್ಲಿ ರೈತರಿಂದ ಪಡೆದುಕೊಂಡ 5 ಎಕರೆ 21 ಗುಂಟೆ ಜಮೀನಿನಲ್ಲಿ ಘಟಕ ನಿರ್ಮಾಣವಾಗಲಿದೆ. ಒಳಚರಂಡಿ ಪೈಪ್ಲೈನ್ ಕಾಮಗಾರಿ ಪೂರ್ಣಗೊಂಡಿದ್ದರೂ ಸಂಸ್ಕರಣಾ ಘಟಕ ನಿರ್ಮಾಣವು ಹಲವು ವರ್ಷಗಳಿಂದ ಸ್ಥಗಿತಗೊಂಡಿತ್ತು. ಈಗಾಗಲೇ ಅಳವಡಿಸಲಾಗಿರುವ ಪೈಪ್ಲೈನ್ ಹಾಗೂ ಹೊಸದಾಗಿ ಅಗತ್ಯವಿರುವ ಪೈಪ್ಲೈನ್ ಕಾಮಗಾರಿಗಳೊಂದಿಗೆ ಯೋಜನೆಗೆ ಒಟ್ಟು 24 ಕೋಟಿ ಅನುದಾನ ಬಿಡುಗಡೆಯಾಗಿದ್ದು, ಭೂಮಿ ಪೂಜೆ ಬಳಿಕ ಮಾತನಾಡಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, 2007ರಲ್ಲಿ ಸಂಸ್ಕರಣಾ ಘಟಕ ನಿರ್ಮಾಣಕ್ಕೆ ಭೂಮಿ ನೀಡಿದ ರೈತರು ಹೆಚ್ಚಿನ ಪರಿಹಾರಕ್ಕಾಗಿ ನ್ಯಾಯಾಲಯದ ಮೊರೆ ಹಿನ್ನೆಲೆಯಲ್ಲಿ ಕಾಮಗಾರಿ ಸ್ಥಗಿತಗೊಂಡಿತ್ತು. ಮಾಜಿ ಶಾಸಕರು ನಮ್ಮ ತಂದೆಯವರಾದ ಪುಟ್ಟಣ್ಣಯ್ಯನವರು ಮತ್ತು ಮಾಜಿ ಸಚಿವರಾದ ಸಿ. ಪುಟ್ಟರಾಜು ಅವರು ರೈತರ ಮನವೊಲಿಸಿ ಸರ್ಕಾರದಿಂದ ಹೆಚ್ಚಿನ ಪರಿಹಾರ ಒದಗಿಸಲು ಶ್ರಮಿಸಿದ್ದರು. ಇದೀಗ ರೈತರಿಗೆ ಪರಿಹಾರ ನೀಡಿ ಕಾಮಗಾರಿ ಆರಂಭವಾಗುತ್ತಿರುವುದು ಸಂತೋಷ ವಿಚಾರ ಅಂತ ಹೇಳಿದರು. ಎಲ್ಲಾರ್ದು ಅವ್ರದ್ದೇ ಆದಂತ ಹಿಂದೆ ಶ್ರಮ ಇದೆ, ಕೊಡುಗೆ ಇದೆ. ಇದು ಈ ಒಂದು ಪ್ರಾಜೆಕ್ಟ್ ಇಷ್ಟು ವರ್ಷ ತಗೋಬಾರ್ದಾಗಿತ್ತು, ಇಷ್ಟು ವರ್ಷ ತಗೊಂಡಿದೆ. ಬಟ್ ಅಟ್ಲೀಸ್ಟ್ ಕೊನೆಗೆ ಇಲ್ಲಿಗೆ ಬಂದು ಈ ಅಂತ್ಯಕ್ಕೆ ಅಂತ್ಯ ಆಡಿದೆ. ಹಿಂದೆ ನನ್ನ ತಂದೆಯವರು, ಸಿ. ಎಸ್. ಪುಟ್ಟರಾಜು ಅವರು, ಮತ್ತೆ ಇವಾಗ ನಾವು ಎಲ್ಲರೂ ಕೆಲಸ ಮಾಡಿರೋದಕ್ಕೋಸ್ಕರ ಈ ಒಂದು ಘಟ್ಟಕ್ಕೆ ತಲುಪಕ್ಕೆ ಸಾಧ್ಯ ಆಯ್ತು. ಅವ್ರಗಳಿಗೂ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಈ ಲ್ಯಾಂಡ್ ಇಶ್ಯೂಸ್ ಏನಿತ್ತು ಅದೆಲ್ಲ ರಿಸಾಲ್ವ್ ಮಾಡಿ ಎಲ್ಲರೂ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮನ ಮುಂದುವರ್ಸಕ್ಕೆ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ನಿಮ್ಗೂ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನಿಮ್ಮ ಜಾಗನ ಬಿಟ್ಕೊಟ್ಟಿರೋದಕ್ಕೆ. ಏನೇ ಇದ್ರು ನೀವೇ ಎಲ್ಲರೂ ಹೇಳ್ತಾ ಇದ್ದಂಗೆ ಪಾಂಡುಪುರ ಟೌನ್ ಹತ್ರ ಇರೋ ಜಾಗ ದಿನೇ ದಿನೇ ರೇಟ್ ಜಾಸ್ತಿ ಆಯ್ತಾ ಇದೆ. ಹಿಂದೆ ಏನ್ ದುಡ್ಡು ಕೊಡ್ಸಿದ್ರು ತಂದೆಯವರು ಹೋರಾಟದಿಂದ ಅದು ದೊಡ್ಡ ದುಡ್ಡು, ಅದೊಂದು ಇವಾಗ ಇನ್ನೂ ಅದಕ್ಕಿಂತ ಜಾಸ್ತಿ ದುಡ್ಡು ಆಗುತ್ತೆ. ಸೊ ಅಂದ್ರೂ ನೀವುಗಳೆಲ್ಲ ಏನು ಸಾರ್ವಜನಿಕರಿಗೆ ಒಳ್ಳೇದಾಗ್ಲಿ, ಅವಾಗಿನ ಏನು ಅಗ್ರಿಮೆಂಟ್ ಇತ್ತು ಅದ್ರ ಪ್ರಕಾರ ನೀವುಗಳು ಎಲ್ಲ ಸಹಕಾರ ಕೊಟ್ಟಿದ್ದೀರಿ. ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಕ್ಕೆ ಮತ್ತೆ ಭಾಗಿಯಾಗಿರೋದಕ್ಕೂ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ನಾನು. ಪುರಸಭೆ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ಯೋಜನೆ ಮಂಜೂರಾಗುವುದರಲ್ಲಿ ಪುಟ್ಟರಾಜು, ಕೆ. ಎಸ್. ಪುಟ್ಟಣ್ಣಯ್ಯ ಮತ್ತು ದರ್ಶನ್ ಪುಟ್ಟಣ್ಣಯ್ಯವರ ಕೊಡುಗೆ ಅಪಾರವಾಗಿದೆ ಅಂತ ಹೇಳಿದರು. ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಮಾತನಾಡಿ, 2011ರಲ್ಲಿ ಯೋಜನೆಗೆ ನೋಟಿಫಿಕೇಶನ್ ಆಗಿ 2012ರಲ್ಲಿ ಹಸ್ತಾಂತರವಾಗಿದ್ದರೂ ಭೂಮಿ ಸಂಬಂಧಿತ ತೊಂದರೆಗಳಿಂದ ಕಾಮಗಾರಿ ವಿಳಂಬವಾಗಿತ್ತು. ಸ್ಥಳೀಯ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳಲ್ಲಿ ನಡೆದ ಪ್ರಕ್ರಿಯೆಗಳ ಬಳಿಕ ಈಗ ಅಂತಿಮ ಹಂತ ತಲುಪಿದ್ದು, ಕೆಲವು ರೈತ ಕುಟುಂಬಗಳಿಗೆ ಬಾಕಿ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿದರು. ಒಂದು ಚುಟುಕಾಗಿ ಹೇಳ್ತೀನಿ, ಯಾಕಂದ್ರೆ 2007ರಲ್ಲಿ ಏನು UGD STP ಅನ್ನ ಸ್ಥಾಪನೆ ಮಾಡ್ಲಿಕ್ಕೆ ಈ ಒಂದು ಭೂಮಿಯನ್ನ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಪ್ರಕ್ರಿಯೆಯನ್ನ ಸ್ಥಾಪನೆ ಮಾಡಿದ್ರು. ಅದಂತೆ 2011ರಲ್ಲಿ ನೋಟಿಫಿಕೇಶನ್ ಆಯ್ತು. 2012ರಲ್ಲಿ ಅಂತಿಮವಾಗಿ ನಮ್ಗೆ ಹ್ಯಾಂಡ್ ಓವರ್ ಅನ್ನ ಮಾಡಿದ್ರು. ಅದಾದ ನಂತರ ಭೂಮಿ ಮಾಲೀಕರಿಗೆ ಮೊತ್ತವನ್ನ ಏನು ನಿಗದಿ ಮಾಡಿರೋ ಮೊತ್ತವನ್ನ ನಿಗದಿಪಡಿಸುವಂತಹ ಸಂದರ್ಭದಲ್ಲಿ ಹಲವಾರು ನ್ಯೂನತೆಗಳು ಮತ್ತು ಅಡೆತಡೆಗಳು ಉಂಟಾದವು. ಅವೆಲ್ಲವನ್ನ ನಿವಾರಣೆ ಮಾಡ್ಕೊಬಂದು ಇವತ್ತು ಸರ್ಕಾರ ಏನು ಭೂಮಿ ಮಾಲೀಕರಿಗೆ ಒಂದು ನಿಗದಿಯಾದಂತ ಮೊತ್ತವನ್ನ ಒಂದು ಬಿಡುಗಡೆ ಮಾಡ್ತು. 75% ಭಾಗವನ್ನ ಹಣವನ್ನ ಬಿಡುಗಡೆ ಮಾಡಿದ ನಂತರ 25 ಭಾಗವನ್ನ ULB ಇಂದ ಕೊಡಬೇಕು, ಸ್ಥಳೀಯ ಸಂಸ್ಥೆಗಳಿಂದ ಕೊಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಕೊಡ್ತು. ಆ ಸ್ಥಳೀಯ ಸಂಸ್ಥೆಗಳಿಂದ ನೀಡಬೇಕಾದಂತ ಹಣ ನೀಡ್ಲಿಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ಇಲ್ಲಿವರೆಗೂ ಕೂಡ ಒಂದು ವಿಳಂಬವಾಗಿದೆ. ಇದರ ಮಧ್ಯೆ ಏನು ಮೊತ್ತವನ್ನ ಕೊಡ್ಲಿಕ್ಕೆ ರೈತರಿಗೆ ವಿಳಂಬ ಆಯ್ತು. ಇದ್ರ ಮೇಲೆ ನ್ಯಾಯಾಲಯಗಳಲ್ಲಿ ಮಾನ್ಯ ಸ್ಥಳೀಯ ನ್ಯಾಯಾಲಯ, ಉಚ್ಚ ನ್ಯಾಯಾಲಯಗಳಲ್ಲಿ ಮೇಲ್ಮನವಿಗಳನ್ನ ಹಾಕಿ ಅದ್ರ ಅಂತಿಮವಾಗಿ ಈಗ ಅದು ತೀರ್ಮಾನ ಆಗಿದೆ. ಎಲ್ಲರೂ ಕೂಡ ಒಂದು ಅಂತಿಮ ಹಂತಕ್ಕೆ ಬಂದಿದ್ದಾರೆ. ಇನ್ನು ಕೆಲವರಿಗೆ ಪೂರ್ಣ ಭಾಗದಲ್ಲಿ ಸ್ವಲ್ಪ ಮೊತ್ತವನ್ನ ಕೊಡ್ಬೇಕಾಗಿದೆ. ಅದನ್ನ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ.
ಮಾನ್ಯ ಶಾಸಕರವರು ಈಗಾಗಲೇ ಅದನ್ನ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ನಾವು ಸಮಾರಂಭದಲ್ಲಿ ತಹಶೀಲ್ದಾರ್ ಬಸವರಡಪ್ಪ ರೋಣದ ಸೇರಿದಂತೆ ಮಾಜಿ ಪುರಸಭಾಧ್ಯಕ್ಷರಾದ ಜ್ಯೋತಿ ಬಾಬು, ಸತೀಶ್, ಚಂದ್ರು, ಶಿವಕುಮಾರ್, ಪಾರ್ಥಸಾರಥಿ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು. ಕೇರ್ಪಡೆ ತಾಲೂಕಿನ ಕಂದಾಯ ಇಲಾಖೆಯ ಭೂಮಂಜೂರಾತಿ ಶಾಖೆಯಲ್ಲಿ ಶಿರಸ್ತೇದಾರರಾಗಿ ಕಳೆದ 3 ತಿಂಗಳಿನಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದ ಅಸ್ಲಂ ಬಾಷಾ ಅವರನ್ನು ಏಕೈಕ್ಯ ವರ್ಗಾಯಿಸಿ ಅವರ ಸ್ಥಾನಕ್ಕೆ ಬಂದಿರುವ ರೈತ ವಿರೋಧಿ ಭ್ರಷ್ಟ ಅಧಿಕಾರಿ ರವಿಯವರ ವರ್ಗಾವಣೆ ಆದೇಶವನ್ನು ವಿರೋಧಿಸಿ ಪ್ರಗತಿಪರ ಸಂಘಟನೆಗಳು, ರೈತ ಸಂಘದ ಕಾರ್ಯಕರ್ತರು ತಾಲೂಕು ಆಡಳಿತ ಕಾರ್ಯದರ್ಶಿ ಎದುರು ಪ್ರತಿಭಟನೆ ನಡೆಸಿ ತಮಡೆ ಚಳವಳಿ ಮಾಡಿ ದಕ್ಷ ಅಧಿಕಾರಿಯ ವರ್ಗಾವಣೆಯನ್ನು ವಿರೋಧಿಸಿದರು. ಸ್ಥಳಕ್ಕೆ ಭೇಟಿ ನೀಡಿದ ಮಂಡ್ಯ ಜಿಲ್ಲಾಧಿಕಾರಿ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ಹಿಂದೆ ಕೇರ್ಪೇಟೆ ತಾಲೂಕು ಕಚೇರಿಯಲ್ಲಿ ರೆವಿನ್ಯೂ ಚಂದರದಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ರವಿಯವರು 460ಕ್ಕೂ ಹೆಚ್ಚು ಕಡತಗಳನ್ನು ವಿಲೇವಾರಿ ಮಾಡದೆ ಲಂಚದ ಹಣಕ್ಕೆ ಒತ್ತಾಯಿಸಿ ಬಾಕಿ ಇಟ್ಟುಕೊಂಡಿದ್ದು ಕರ್ತವ್ಯದಿಂದ ಅಮಾನತುಗೊಂಡಿದ್ದರು. ರಾಜಕೀಯ ಪ್ರಭಾವ ಬೆಳೆಸಿ ಅಮಾನತು ಆದೇಶವನ್ನು ತೆರವು ಮಾಡಿಕೊಂಡು ಮತ್ತೆ ಕೇರ್ಪೇಟೆಗೆ ವರ್ಗಾವಣೆಗೆ ಬಂದಿದ್ದ ರವಿಯವರನ್ನ ರಾಜ್ಯ ಸರ್ಕಾರ ಮತ್ತೆ ವರ್ಗಾವಣೆ ಮಾಡಿತ್ತು. ಕಳೆದ 3 ತಿಂಗಳಿಂದಷ್ಟೇ ಕೇರ್ಪೇಟೆಗೆ ರೆವಿನ್ಯೂ ಶಿರಸ್ತೇದಾರರಾಗಿ ರವಿಯವರ ಸ್ಥಳಕ್ಕೆ ವರ್ಗಾವಣೆಗೊಂಡು ನಿಯತ್ತಿನಿಂದ ಕೆಲಸ ಮಾಡುತ್ತಿರುವ ಅಸ್ಲಂ ಬಾಷಾ ಅವರು ಶೀಘ್ರ ಕಡತಗಳ ವಿಲೇವಾರಿಗೆ ಕ್ರಮ ಕೈಗೊಂಡಿದ್ದರು. ರೈತ ಪರವಾಗಿ ಕೆಲಸ ಮಾಡಿ ಮೆಚ್ಚುಗೆ ಪಾತ್ರವಾಗಿದ್ದರು. ಆದರೆ ಮತ್ತೆ ತಾನು ಅಮಾನತುಗೊಂಡಿದ್ದ ಸ್ಥಳಕ್ಕೆ ರಾಜಕೀಯ ಪ್ರಭಾವ ಬಳಸಿ ಮತ್ತೆ ವರ್ಗಾವಣೆಗೆ ಬಂದಿರುವ ರವಿಯವರು ಕಡತಗಳನ್ನು ತಿದ್ದುಪಡಿ ಮಾಡಿ ಲಂಚದ ಹಣ ನೀಡದೆ ರೈತರಿಗೆ ತೊಂದರೆ ನೀಡುತ್ತಿದ್ದಾರೆ ಅಂತ ಹೇಳಿದರು. ಈ ಅಧಿಕಾರಿ ಯಾವುದೇ ಕಾರಣಕ್ಕೂ ನಮಗೆ ಬೇಡ ಅಂತ ಅವರು ಒತ್ತಾಯಿಸಿದರು. ಹಕ್ಕುಗಳೇನಿದೆ, ಆಸ್ತಿ ಹಕ್ಕಿರ್ಬೋದು, ಇನ್ನಿತರ ಹಕ್ಕುಗಳಿಗೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ಬೇರೆ ಯಾರು ಮಾತಾಡಬೇಡಿ, ಅವರ ಆಸ್ತಿಯ ಹಕ್ಕುಗಳಿಗೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ಅವರಿಗೆ ಒದಗಿಸಿ ಕೊಡಲಿಕ್ಕೋಸ್ಕರವಾಗಿ ತಾಲೂಕು ಆಡಳಿತ ಇರಬಹುದು, ಇನ್ನಿತರ ಇಲಾಖೆಗಳು ಎಲ್ಲವೂ ಕೂಡ ಮುಗ್ಧ ಸಮುದಾಯದಿಂದ ಬಂದಿರತಕ್ಕಂಥ ಜನರಿಗೆ ಅಕ್ಷರ ಜ್ಞಾನ ಇಲ್ಲದೇ ಇರೋದ್ರಿಂದ ನಮ್ಮ ತೆರಿಗೆ ಹಣದಿಂದ ಅವರವರ ಆಸ್ತಿಗಳನ್ನು ಅವರವರ ಹೆಸರಿನಲ್ಲಿ ಕರಾರುವಕ್ಕಾಗಿ ಇಡ್ಲಿಕ್ಕೋಸ್ಕರವಾಗಿ ಈ ಒಂದು ಮಿನಿ ವಿಧಾನಸೌಧ ಮತ್ತು ಇನ್ನಿತರ ಸರ್ಕಾರಿ ಕಟ್ಟಡಗಳು, ನೌಕರರು ಎಲ್ಲವನ್ನು ಸರ್ಕಾರ ಒದಗಿಸಿಕೊಡುತ್ತೆ. ಇವರಿಗೆ ಸಂಬಳ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರಿಗೆ ಸಂಬಳ ನಮ್ಮ ತೆರಿಗೆ ಹಣ. ನಮ್ಮ ತೆರಿಗೆ ಹಣದಲ್ಲಿ ಇವರಿಗೆ ಸಂಬಳ ಕೊಟ್ಟು ವಾಸ ಮಾಡಲಿಕ್ಕೆ ಅನುಕೂಲವಾಗ್ತಕ್ಕಂಥ ಬಂಗ್ಲೆಗಳನ್ನ ಕೊಟ್ಟು, ಇವರು ತಿರುಗಾಡ್ಕೊಂಡು ಓಡಾಡ್ಕೊಂಡು ಕೆಲಸ ಮಾಡಲಿಕ್ಕೆ ವಾಹನಗಳನ್ನ ಕೊಟ್ಟು, ಮತ್ತು ಆ ವಾಹನಗಳನ್ನು ಓಡಿಸ್ಲಿಕ್ಕೆ ಚಾಲಕರು ಮತ್ತು ಅದರ ಫ್ಯೂಯಲ್ ಅಂದರೆ ಡೀಸೆಲ್ಲು, ಪೆಟ್ರೋಲು ಇದೆಲ್ಲವನ್ನೂ ನಮ್ಮ ತೆರಿಗೆ ಹಣದಲ್ಲಿ ಇವರಿಗೆ ಒದಗಿಸಿಕೊಟ್ಟು ಸಂಪೂರ್ಣವಾಗಿ ಸರ್ಕಾರಿ ಸೇವಕರಂತೆ ಕೆಲಸ ಮಾಡಿ ನಮ್ಮಗಳ ಕೆಲಸವನ್ನು ಮಾಡಲಿ ಅಂತೇಳಿ ಈ ದೇಶದ ಕಾನೂನು ಇಲ್ಲದೇ ಇರೋ ನೆಪಗಳನ್ನು ಹೇಳಿ ಅವ್ರ ಹತ್ರ ಅವರ ತಲೆಯನ್ನು ಬೋಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಕಳ್ಳ ಕದೀಮರಿಗೆ ವಾಸ ಮಾಡಲಿಕ್ಕೆ ಕೊಟ್ಟಂಥ ಈ ಸೌಧ ಇದು. ನಮ್ಮ ತೆರಿಗೆ ಹಣದಲ್ಲಿ 3.5 ಕೋಟಿ ಖರ್ಚಾಗಿರ್ತಕ್ಕಂಥ ಈ ಸೌಧ. ಮೊನ್ನೆ ಈ ತಹಸೀಲ್ದಾರಿಗೆ ಹೇಳಿದೆ ನಾನು, ಯಾರೋ ಒಬ್ಬ ವಿಲೇಜ್ ಅಕೌಂಟೆಂಟ್ ತಪ್ಪು ಮಾಡವನೇ ಅಂತ ಹೇಳಿ ಆ ತಪ್ಪನ್ನು ರೆಡ್ ಹ್ಯಾಂಡಾಗಿ ಹಿಡಿದು ಕೊಟ್ವಿ. ವಿಲೇಜ್ ಅಕೌಂಟೆಂಟ್ ಒಪ್ಕೊಂಡ, ಕಾರಣಾಂತರವಾಗಿ ತಪ್ಪಾಗಿದೆ, ದಯಮಾಡಿ ಕ್ಷಮಿಸಿ, ನಾನೇ ನಿಂತ್ಕೊಂಡು ಅಸಿಸ್ಟೆಂಟ್ ಕಮಿಷನರ್ ಹತ್ರ ಸೋಮೋಟೋ ಕೇಸ್ ಹಾಕಿ ಇದನ್ನು ಯಥಾಸ್ಥಿತಿ ಹೆಂಗಿತ್ತು ಹಂಗೆ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡು ಮಾತ್ರಕ್ಕೆ ಬಿಡೋಕ್ಕಿಲ್ಲ. ನಾವು ಒಯ್ತಾ ಬತ್ತಾ ನೀವು ಪಾಠ ಹೇಳೋದೇ ಆಗದೆ. ಯಾಕೆ ಅಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೇನು ಮಾಡ್ಕೊಂಡಿದ್ದೀರಿ ಅಂದರೆ ತನಿಖೆ, ಪರಿಶೀಲನೆ, ಹೀಗೆ ಒಂದಕ್ಕೊಂದು ಮಾಡ್ಕೊಂಡು ನೀವು ಕಾಲ ಕಳೆಯೋ ಕೆಲಸ ಆಗಿದೆ. ತಪ್ಪಾಗಿದೆ, ಶಿಕ್ಷೆ ಮಾಡಬೇಕು ತಹಸೀಲ್ದಾರ್ರೆ, ಮಾಡಿ. ನೀವು ಮಾಡಿಕ್ಕಿಲ್ವಾ ಮಾಡಕ್ಕೆ ಅಧಿಕಾರ ಯಾರಿಗಿದೆ ಅವರೇ ಬರಲಿ, ಅಲ್ಲಿ ಗಂಟೆ ಕೂತ್ಕೋತೀವಿ ಅಂತ ಕೂತ್ವಿ. ಆ ಸಂದರ್ಭಕ್ಕೆ ತಹಸೀಲ್ದಾರರು ನನಗೊಂದು ವಾರ ಕಾಲಾವಕಾಶ ಕೊಡಿ, ನಾನು ರಿಪೋರ್ಟ್ ಮಾಡ್ತೀನಿ. ನಿಮ್ಮ ರಿಪೋರ್ಟ್ ಬೇಡ ನಮಗೆ, ಇಲ್ಲಿ ತನಕ ನಾವು ಹೇಳಿರೋಕ್ಕೆಲ್ಲಕ್ಕೂ ರಿಪೋರ್ಟ್ ಮಾಡ್ತೀನಿ ಅಂತ ಹೇಳಿದಿರಿ, ಯಾರಿಗೂ ಏನು ಶಿಕ್ಷೆ ಆಗಿಲ್ಲ. ಮಗು ಕಳ್ತನ ಮಾಡಿದಾಗ ಅದಕ್ಕೆ ನಾವು ಅದರಿಸಲಿಲ್ಲ ಅಂದರೆ ಅದು ವೃತ್ತಿ ಮುಂದುವರಿಸ್ತದೆ. ಹಾಗೆ ನೀವು ಮಾಡ್ಕೊಂಡಿದ್ದೀರಿ.
ಅದಾಗೋದಿಲ್ಲ. ನಾವು ನಿಮ್ಮ ಕೆಲಸಕ್ಕೆ ತೊಂದರೆ ಕೊಡಲ್ಲ. ಮುಂದ್ಗಡೆ ಕಾರಿಡಾರಲ್ಲಿ ನಾವು ಕೂರ್ತೀವಿ. ನಿಮ್ಮ ಅಧಿಕಾರಿ DC ಬರ್ತಾರ, AC ಬರ್ತಾರ, ಸೆಕ್ರೆಟ್ರಿ ಬರ್ತಾರ. ಇವನು ಇವತ್ತು ಕೂಡ್ದು ಇವನು ಹೋಗಲೇಬೇಕು, ಇವತ್ತು ಶಿಕ್ಷೆ ಆಗಲೇಬೇಕು. ರೆಡ್ ಹ್ಯಾಂಡಾಗಿ ಸಿಗಾಕೊಂಡವನೇ. ಪ್ರತಿಭಟನೆ ನೇತೃತ್ವವನ್ನು ಮುದುಗೆರೆ ರಾಜೇಗೌಡ, ಪುರಸಭೆ ಹಿರಿಯ ಸದಸ್ಯ ಪ್ರೇಮಕುಮಾರ್ ಹಾಗೂ ಸೋಮರಾಜು, ಮಾಮಳ್ಳಿ ಜಯರಾಜು, ರೈತ ಸಂಘದ ಪುಟ್ಟೇಗೌಡ, ಮರುವಣ್ಣನಹಳ್ಳಿ ಶಂಕರ್, ಬೂಕನಕೆರೆ ನಾಗರಾಜು ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾಗಿದ್ದರು. ರಾಜ್ಯದಲ್ಲಿ ಏಕರೂಪದ ಸಮಾನ ಶಿಕ್ಷಣ ನೀತಿ ಜಾರಿ ಮಾಡಿ ಸರ್ಕಾರಿ ಶಾಲೆಗಳನ್ನು ಉಳಿಸಲು ಏಪ್ರಿಲ್ 11ರಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ STMC ಸಂಘದಿಂದ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಪಾದಯಾತ್ರೆ ಮೂಲಕ ಜನಜಾಗೃತಿ ಮೂಡಿಸಲಾಗುವುದು ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡುವಾಳ ಚಂದ್ರಶೇಖರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಜಾಪ್ರಭುತ್ವದ ಉಳಿವಿಗೆ ಸರ್ಕಾರಿ ಶಾಲೆಗಳೇ ಆಧಾರ ಸ್ತಂಭವಾಗಿದ್ದು ಅವುಗಳು ಗ್ರಾಮಗಳ ಸಾಂಸ್ಕೃತಿಕ ಕೇಂದ್ರಗಳಾಗಿವೆ. ಆದ್ದರಿಂದ ಏಕರೂಪ ಸಮಾನ ಶಿಕ್ಷಣ ನೀತಿ ಜಾರಿಗೆ ತಂದು ರಾಜಕಾರಣಿಗಳು ಸರ್ಕಾರಿ ನೌಕರರ ಮಕ್ಕಳಿಗೆ ಸಮಾನವಾದ ಶಿಕ್ಷಣ ಬಡವರ ಮಕ್ಕಳಿಗೂ ಸಿಗಬೇಕೆಂಬುದು ನಮ್ಮ ಬೇಡಿಕೆ ಅಂತ ಹೇಳಿದರು. ರಾಜ್ಯದ ಗ್ರಾಮಗಳಲ್ಲಿನ ಶಾಲೆಗಳನ್ನು ಮ್ಯಾಗ್ನೆಟ್ ಶಾಲೆಗಳಾಗಿ ವಿಲೀನಗೊಳಿಸಿ ಬಡ ಮಕ್ಕಳನ್ನು ಶಿಕ್ಷಣ ವಂಚಿತರನ್ನಾಗಿ ಮಾಡಲಾಗುತ್ತಿದೆ. ಅಲ್ಲದೆ ಇದು ಖಾಸಗಿ ಶಾಲೆಗಳಿಗೆ ನೆರವಾಗುವ ಹುನ್ನಾರವಾಗಿದೆ ಅಂತ ಆರೋಪಿಸಿದರು. ಸಂವಿಧಾನಕ್ಕೆ ಗೌರವ ಕೊಟ್ಟು ಬಲಗೈನಲ್ಲಿ ರಾಷ್ಟ್ರಧ್ವಜ, ಸರ್ಕಾರದ ವಿದ್ಯಾನೀತಿ ವಿರೋಧಿಸಿ ಎಡಗೈನಲ್ಲಿ ಕಪ್ಪು ಧ್ವಜ ಹಿಡಿದು ಗಣರಾಜ್ಯೋತ್ಸವ ದಿನಾಚರಣೆ ದಿವಸ ನಾವು ವಿರೋಧ ಮಾಡಿದ್ದೀವಿ. ನಮ್ಮನ್ನೆಲ್ಲ ದಸ್ತಗಿರಿ ಮಾಡಿದರು. ಅದು ಒಂದು ಕಡೆ ಇರಲಿ. ಈಗ ಸರ್ಕಾರಿ ಶಾಲೆ ಉಳಿವಿಗಾಗಿ ಏಪ್ರಿಲ್ 11ನೇ ತಾರೀಕು ಮಂಡ್ಯ ಜಿಲ್ಲೆಯಾದ್ಯಂತ STMC ಸದಸ್ಯರು, ರೈತ ಸಂಘದ ಸದಸ್ಯರು ಜೊತೆಗೂಡಿ ಪಾದಯಾತ್ರೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಏನು ಮಂಡ್ಯ ಜಿಲ್ಲೆಯಲ್ಲಿ 233 ಗ್ರಾಮ ಪಂಚಾಯತಿ ಇದೆ ಮತ್ತು 354 ಸರ್ಕಾರಿ ಶಾಲೆಗಳನ್ನ ಬೀಗ ಹಾಕಿದ್ದಾರೆ. ಆ ಸರ್ಕಾರಿ ಶಾಲೆಗಳನ್ನ ಬೀಗ ತೆಗಿಸಬೇಕು ಸರ್ಕಾರದವರು. ನಾವು ಹೋರಾಟ ಮಾಡಿ ಬೀಗ ತೆಗಿಸ್ಬೇಕು ಅಂತ ಪಾದಯಾತ್ರೆ ಮಾಡ್ತಾಯಿದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ 1500ಕ್ಕೂ ಹೆಚ್ಚು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿದ್ದಾವೆ. ಅಷ್ಟರಲ್ಲೂ CBSE ಗುಣಮಟ್ಟದ ದ್ವಿಭಾಷಾ ಶಿಕ್ಷಣ ಹಾಗೂ ಮೂಲಭೂತ ಸೌಕರ್ಯ ಒದಗಿಸಬೇಕು. ಸಂಘದ ಮಂಡ್ಯ ತಾಲೂಕು ಯುವ ಘಟಕದ ಅಧ್ಯಕ್ಷ ಸಂತೋಷ್ ಮಂಡೇಗೌಡ ಮಾತನಾಡಿ, ಜಿಲ್ಲೆಯ ಎಲ್ಲ ಗ್ರಾಮಗಳನ್ನು ತಲುಪಲಿವೆ. ಅದರೊಳಗೆ ಸರ್ಕಾರ ಜಿಲ್ಲಾದ್ಯಂತ ಮುಚ್ಚಿರುವ ಭೌತಿಕ ಶಾಲೆಗಳನ್ನು ಮತ್ತೆ ತೆಗೆದು CBSE ಹಾಗೂ 1500ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ LKGಯಿಂದ 5ನೇ ತರಗತಿಯವರೆಗೆ ಗುಣಮಟ್ಟದ ದ್ವಿಭಾಷಾ ನೀತಿಯಲ್ಲಿ ಶಿಕ್ಷಣ ಮೂಲಭೂತ ಸೌಕರ್ಯ ಒದಗಿಸಬೇಕು ಅಂತ ಹೇಳಿದರು. ಮುಂದಿನ ಶೈಕ್ಷಣಿಕ ಅವಧಿ ಆರಂಭದಲ್ಲಿ ಜಿಲ್ಲೆಯ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕಿ ಮಕ್ಕಳು ಹಾಗೂ ಪೋಷಕರ ಒಡಗೂಡಿ DDP ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಅಂತ ಅವರು ಎಚ್ಚರಿಕೆ ನೀಡಿದರು. ಏನು ಮಾಡ್ಬೋದು ಅಂತ ನಾವು ಅದಕ್ಕೆ ಪ್ಲಾನ್ ಬಿ ಇದೆ. ಪ್ಲಾನ್ ಬಿ ಅಂದರೆ STMC ಅಧ್ಯಕ್ಷ ಇರ್ತಾರೆ, STMC ಸಂಘ ಇರುತ್ತೆ, ಪೋಷಕರಿರುತ್ತೆ ಮತ್ತು ಹಿರಿಯ ವಿದ್ಯಾರ್ಥಿಗಳ ಒಂದು ಸಂಘ ಇರುತ್ತೆ. ಆ ಸಂಘನ ಪ್ರತಿಯೊಂದು ಗ್ರಾಮದಲ್ಲೂ ಎಲ್ಲೆಲ್ಲಿ ಸರ್ಕಾರಿ ಶಾಲೆ ಮುಚ್ಚಿದೆ ಅಲ್ಲೆಲ್ಲ ಸಂಘನ ಕಟ್ಕೊಂಡು ಸಂಘದವರೇ ಓಪನ್ ಮಾಡ್ತಾರೆ. ಏನದು STMC ಸಂಘ, ಹಿರಿಯ ವಿದ್ಯಾರ್ಥಿಗಳ ಸಂಘನೇ ಸ್ಕೂಲ್ಗಳನ್ನ ಓಪನ್ ಮಾಡಿ ಟೀಚರ್ಸ್ನ ಅಪಾಯಿಂಟ್ ಮಾಡಿದ್ರೆ, ಇಬ್ಬರು ಏನಾರು ಟೀಚರ್ಸ್ ಏನಾರು ಅಪಾಯಿಂಟ್ ಮಾಡಿದ್ರೆ ಅವ್ರಿಗೆಲ್ಲ ಟ್ರೈನಿಂಗ್ ನಾನೇ ಕೊಡ್ತೀನಿ. ಮಂಡ್ಯದಲ್ಲಿ ಕರೆದು ಪೂರ್ತಿ 233 ಗ್ರಾಮ ಪಂಚಾಯತಿಲಿರೋ ಸ್ಕೂಲಲ್ಲಿ ಪ್ರತಿಯೊಬ್ಬರು ಟೀಚರ್ನು ಪ್ರತಿ ತಿಂಗಳು ಮಂಡ್ಯದಲ್ಲಿ ಕರೆದು ಅವ್ರಿಗೆ ಟ್ರೈನಪ್ ಮಾಡ್ತೀನಿ. CBSE ಸ್ಟ್ಯಾಂಡರ್ಡ್ನೇ ಟ್ರೈನಪ್ ಮಾಡ್ತೀನಿ. ಆ ಟೀಚರ್ಸ್ ಹೋಗಿ ಅಲ್ಲಿ ಪಾಠ ಮಾಡ್ತಾರೆ. ಸೊ ಏನೂ ತೊಂದರೆ ಆಗಲ್ಲ ನಮಗೆ. ಸರ್ಕಾರ ಏನಾರ ಇಮಿಡಿಯೇಟ್ ಏನಾರು ಮಾಡಲಿಲ್ಲ ಅಂದರೆ ಇಮಿಡಿಯೇಟ್ ನಾವೇ ಕೈ ತೊಗೋತೀವಿ. ಪೂರ್ತಿ ವಶಕ್ಕೆ ತೊಗೊಂಡು 354 ಸ್ಕೂಲ್ನ ವಶಕ್ಕೆ ತೊಗೊಂಡು ನಾವು ಸರ್ಕಾರಿ ಶಾಲೆಯಲ್ಲಿ CBSE ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ. ಮತ್ತು ಪಾದಯಾತ್ರೆ ಮಾಡಬೇಕಾದ್ರೆ ನೀವೆಲ್ಲ ನೋಡಿದ್ರೆ ನವೋದಯ ಕೋಚಿಂಗ್ದೆಲ್ಲ ಮಕ್ಕಳು ಹಳ್ಳಿಯಿಂದ ಇಲ್ಲಿಗೆ ಸಿಟಿಗೆ ಆಟೋ ಮಾಡ್ಕೊಂಡು ಇದಕ್ಕೆ ಹೋಗ್ತಾರಲ್ಲ, ಏನಿಗೆ ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಜಾತ್ರೆಗೆ, ಹಂಗೆ ಬರ್ತಾ ಇರ್ತಾರೆ ಪ್ರತಿದಿನ ಬೆಳಗ್ಗೆನೆ. ಸೊ ಅದನ್ನು ತಪ್ಪಿಸ್ಬೇಕು ಅಂತ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾರು ಮುಂದೆ ಬಂದರೆ, ಯಾರು ಡಿಗ್ರಿ ಹೋಲ್ಡರ್ಸ್ ಏನಾರು ಮುಂದೆ ಬಂದರೆ, ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಏನಾರು ಬಂದರೆ ಅಲ್ಲೇ ಕೋಚಿಂಗ್ ಸೆಂಟರ್ ಓಪನ್ ಮಾಡೋಕ್ಕೆ ಅವ್ರಿಗೆ ಟ್ರೈನಪ್ ಮಾಡ್ತೀನಿ. ಅವರಿಗೆಲ್ಲ ಪೂರ್ತಿ ಮೆಟೀರಿಯಲ್ ಕಂಪ್ಲೀಟ್ ಸಪೋರ್ಟ್ ಕೊಟ್ಬಿಟ್ಟು ಅವರು ಸ್ವತಂತ್ರವಾಗಿ ಏನು ಬ್ರಾಂಚ್ ಏನು ಓಪನ್ ಮಾಡ್ತಾ ಇಲ್ಲ, ಎಲ್ಲೂ ಬ್ರಾಂಚ್ ಓಪನ್ ಮಾಡಿದ್ರೆ ಸ್ವತಂತ್ರವಾಗಿ ಇಂಡಿಪೆಂಡೆಂಟಾಗಿ ಅಲ್ಲಿ ಓಪನ್ ಮಾಡ್ಕೋಬೋದು. ಅವ್ರಿಗೆ ಕಂಪ್ಲೀಟ್ ಸಪೋರ್ಟ್ ನಾವು ಕೊಡ್ತೀವಿ. ಸೊ ಅವ್ರದ್ದು ಒಂದು ಉದ್ಯೋಗ ಸೃಷ್ಟಿಯಾಗುತ್ತೆ ಪ್ರತಿಯೊಂದು ಗ್ರಾಮ ಪಂಚಾಯತಲ್ಲೂ. ಮತ್ತು ಮಕ್ಕಳದ್ದು ಅದಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಭಾಗದ ಮಕ್ಕಳು ಸಿಟಿಗೆ ಬರೋದು ತಪ್ಪುತ್ತೆ. ಇವೆರಡು ಕೆಲಸ ಆಗುತ್ತೆ. ಗೋಷ್ಠಿಯಲ್ಲಿ ರಾಮಲಿಂಗೇಗೌಡ, ಶಿವಳ್ಳಿ ಚಂದ್ರಶೇಖರ್, ಪುಟ್ಟಸ್ವಾಮಿ ಹಾಗೂ ರೇವಣ್ಣ ಇದ್ದರು. ಸಾಮಾನ್ಯ ಜನರ ಜೀವನೋಪಾಯ ಮತ್ತು ಹಕ್ಕುಗಳ ಮೇಲಿನ ನಿರಂತರ ದಾಳಿ ನಿಲ್ಲಿಸಲು ಕೇಂದ್ರ ಸರ್ಕಾರದ ಕಾರ್ಮಿಕ ಕೋಡ್ ರದ್ದುಪಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಮತ್ತು ಸ್ವಯಂ ಪ್ರೇರಿತ ಬಂಧನ ಏಪ್ರಿಲ್ ತಿಂಗಳಲ್ಲಿ ನಡೆಸಲಾಗುವುದು ಎಂದು CITU ಪ್ರಧಾನ ಕಾರ್ಯದರ್ಶಿ ಕುಮಾರಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು,
ದೇಶದಲ್ಲಿನ ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ ಕಾರ್ಪೊರೇಟ್ ಸಂಸ್ಥೆಗಳಿಗೆ ನೆರವಾಗಲು 4 ಕಾರ್ಮಿಕ ಸಮಿತಿಗಳನ್ನು ಪ್ರಕಟಿಸಿದೆ. ಇದು ಜಾರಿಯಾಗದಂತೆ 5 ಮುಷ್ಕರಗಳನ್ನು ಮಾಡಿ ತಡೆಯಲಾಗಿತ್ತು ಅಂತ ಹೇಳಿದ್ರು. ಸಾರ್ವಜನಿಕ ಬಳಕೆಯ ವಿದ್ಯುತ್, ದೂರಸಂಪರ್ಕ, ಕಲ್ಲಿದ್ದಲು, ಗಣಿಗಾರಿಕೆ, ರೈಲ್ವೆ, ಹೆದ್ದಾರಿ, ಬಂದರು, ಹಡಗು, ನಗರಾಭಿವೃದ್ಧಿ, ತೈಲ ಮುಂತಾದವುಗಳನ್ನು ಖಾಸಗೀಕರಣ ಮಾಡಲಾಗಿದೆ. ಭೂಸ್ವಾಧೀನ ಕಾಯ್ದೆ ಮೂಲಕ ಕೃಷಿಕರು ನಿರುದ್ಯೋಗಿಗಳಾಗಿದ್ದಾರೆ. ಇದೀಗ ಯೂನಿಯನ್ ಮುಕ್ತ ವಾತಾವರಣ ಕಲ್ಪಿಸಲು ಕಾರ್ಮಿಕ ಸಮೀಕರಣಗಳನ್ನು ಜಾರಿ ಮಾಡಿ ಹೊಸ ಶ್ರಮಿಕ ನೀತಿ ಜಾರಿಗೆ ತರಲು ಪ್ರಯತ್ನಿಸುತ್ತಿದೆ ಅಂತ ಹೇಳಿದರು. ಪರಮಾಣು ಶಕ್ತಿಯ ಸುಸ್ಥಿರ ಬಳಕೆ ಮತ್ತು ಪ್ರಗತಿಯ ಕಾಯ್ದೆಯ ಮೇಲಿನ ನಿಯಂತ್ರಣ, ಮನರೇಗಾ ಯೋಜನೆ ಮುಂದುವರಿಕೆ, ಬರುವಂಥ ಭೂಸ್ವಾಧೀನ, ಭೂಸುಧಾರಣಾ ಕಾಯ್ದೆ ಹಿಂಪಡೆಯಬೇಕು. ಕೃಷಿ ಉತ್ಪನ್ನಗಳಿಗೆ MSP, ಶಾಸನ ಭದ್ರತೆ, ಮುಕ್ತ ವಾಣಿಜ್ಯ ಒಪ್ಪಂದ ಹಾಗೂ ರಾಜ್ಯ ಸರ್ಕಾರ 4 ಲೇಬರ್ ಕೋಡ್ ನಿಯಮಾವಳಿ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಮಾನವ ವಿರೋಧಿ ಮಸೂದೆ ತಿರಸ್ಕರಿಸಬೇಕು ಅಂತ ಅವರು ಹೇಳಿದರು. 12 ಅಖಿಲ ಭಾರತ ಮುಷ್ಕರ JCTUನ ಎಲ್ಲ ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು, ಸಂಯುಕ್ತ ಹೋರಾಟ ಕರ್ನಾಟಕ, ಅಖಿಲ ಭಾರತ ಮಟ್ಟದಲ್ಲಿ ಕಿಸಾನ್ ಸಂಯುಕ್ತ ಹೋರಾಟ SKM, ಹೀಗೆ ಎಲ್ಲರೂ ಸೇರಿ ಈ ಒಂದು ಹೋರಾಟ ರೈತ, ಕಾರ್ಮಿಕ, ಕೂಲಿಕಾರ, ಮಹಿಳಾ, ವಿದ್ಯಾರ್ಥಿ, ಯುವಜನ ಮತ್ತು ದಲಿತ ಕನ್ನಡಪರ ಸಂಘಟನೆಗಳು ಸ್ವಯಂ ಪ್ರೇರಿತ ಬಂದ್ ಆಗಬೇಕು ಅಂತೇಳಿ ಕರೆಯನ್ನು ನೀಡಲಾಗಿದೆ. ಈಗಾಗಲೇ 1.5 ತಿಂಗಳಿಂದ ತಯಾರಿಗಳು ನಡೀತಾ ಇದೆ. ಈ ದೇಶದಲ್ಲಿ ದುಡಿಯುವ ವರ್ಗ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ರೈತಾಪಿ ವರ್ಗ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಮೊನ್ನೆ ನಡೆದಂಥ ಬಜೆಟಲ್ಲೂ ಕೂಡ ರೈತರು, ದುಡಿಯುವ ವರ್ಗ, ಕಾರ್ಮಿಕರು, ಮಹಿಳೆಯರು, ದಲಿತ ವಿಭಾಗ ಎಲ್ಲ ಹಿಂದುಳಿದ ವರ್ಗವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರೋದು ಕೂಡ ಎದ್ದು ಕಾಣ್ತಾ ಇದೆ. ಯಾಕಂದರೆ ಇವತ್ತು BJP ಸರ್ಕಾರ ಕಳೆದ 11 ವರ್ಷದಲ್ಲಿ ಅವರು ಏನು NDA ಸಪೋರ್ಟಿಂದ ಸರ್ಕಾರ ನಡೆಸ್ತಾ ಇದ್ದಾರೆ. ಈ ಬಾರಿ ಅವರಿಗೆ ಪೂರ್ಣ ಬೆಂಬಲ ಇಲ್ಲದೇ ಇದ್ದಾಗಲೂ ಕೂಡ ಸಂಪೂರ್ಣವಾಗಿ ಕಾರ್ಮಿಕ ವಿರೋಧಿ 4 ಲೇಬರ್ ಕೋಡನ್ನು ಅವರು ತಂದಿದ್ದಾರೆ. ಅದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ 4 ಲೇಬರ್ ಕೋಡ್ಗಳು ಸಂಘ ಕಟ್ಟಬಾರ್ದು, ಪ್ರಶ್ನೆ ಮಾಡಬಾರ್ದು, ಕನಿಷ್ಠ ವೇತನ ಕೇಳಬಾರ್ದು, ಕೆಲಸಕ್ಕೆ ಭದ್ರತೆ ಕೇಳಬಾರ್ದು, ನಿಗದಿಯಾದ ಆದಾಯ ಕೇಳಬಾರ್ದು ಅನ್ನುವಂತಹ ಒಂದು ರೀತಿಯ ನಿರ್ಲಜ್ಜತನವನ್ನು ತೋರಿ ಇವತ್ತು ಕಾರ್ಪೊರೇಟ್ ಬಂಡವಾಳಶಾಹಿಗಳಿಗೆ ರತ್ನಗಂಬಳಿಯನ್ನು ಹಾಸಿದೆ. ಆ ಮೂಲಕ ಕಾರ್ಮಿಕರನ್ನು ಜೀತದಾಳಾಗಿ ಮಾಡುವ, ಗುಲಾಮ್ಗಿರಿಗೆ ತಗೊಂಡೋಗುವ ನೀತಿಗಳನ್ನು ಇವತ್ತು ಜಾರಿ ಮಾಡಿದ್ದಾರೆ. ಅದಕ್ಕೆ ರಾಜ್ಯ ಸರ್ಕಾರ ಕೂಡ ಮೊನ್ನೆ ನೋಟಿಫಿಕೇಶನ್ ಜಾರಿ ಮಾಡಿದೆ. ನಾವು ರಾಜ್ಯ ಸರ್ಕಾರದ ಬಗ್ಗೆ ನಿರೀಕ್ಷೆ ಇಟ್ಟಿದ್ವಿ, ನಿಯಮಾವಳಿ ರೂಪಿಸಲ್ಲ ಅಂತ. ಆದರೆ ಅವರು ಕೂಡ ಮೊನ್ನೆ ನಿಯಮಾವಳಿಯನ್ನು ರೂಪಿಸಿದ್ದಾರೆ ಅಂತ ಹೇಳಿದ್ರೆ ಇವರೆರಡು ನೀತಿಯಲ್ಲಿ ಒಂದೇ, ಬಣ್ಣ ಮಾತ್ರ ಚೇಂಜು ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಇವತ್ತು ಲೇಬರ್ ಕೋಡ್ ಜಾರಿಯಾಗಿರೋದ್ರಿಂದ ಬಂಡವಾಳಶಾಹಿಗಳಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಕೆಲಸದ ಅವಧಿ ಕೂಡ ಹೆಚ್ಚಳ ಮಾಡ್ತಾರೆ, ಕೆಲಸಕ್ಕೆ ಅಭದ್ರತೆ ಉಂಟಾಗುತ್ತೆ, ಹೈರ್ ಆ್ಯಂಡ್ ಫೈರು ತೆಗೆದು ಬಿಸಾಡುವಂಥ ನೀತಿಗಳನ್ನ ತರ್ತಿದ್ದಾರೆ. ಅದರಲ್ಲಿ ಕನಿಷ್ಠ ವೇತನ, ರಾಷ್ಟ್ರೀಯ ಕನಿಷ್ಠ ವೇತನ 176 ಇತ್ತು, 2 ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ದಾರೆ. ಕಳೆದ 4-5 ವರ್ಷದಿಂದ ಅದರ ಹೆಚ್ಚಳವೇ ಆಗಿಲ್ಲ. ಆದರೆ ಇವತ್ತು 178 ರೂಪಾಯಿ ಕನಿಷ್ಠ ಕೂಲಿಲಿ ಬದುಕಬೇಕು ಅಂತ ನರೇಂದ್ರ ಮೋದಿ ಸರ್ಕಾರ ಹೇಳುತ್ತೆ. ಇವತ್ತು ದಿನದಲ್ಲಿ 500 ರೂಪಾಯಿ ತಗೋತಾ ಇರೋರಿಗೆ 178 ರೂಪಾಯಿ ಕೂಲಿ ಮಾತ್ರ ಕೊಡ್ತೀವಿ, ನೀವು 500 ರೂಪಾಯಿ ಕೂಲಿ ತಗೊಳ್ಳಂಗಿಲ್ಲ ಅಂತೇಳಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ವೇತನ ಕಡಿತ ಆಗುತ್ತೆ. ಕಡಿತ ಆಗೋದ್ರ ಜೊತೆಗೆ ಮಾನವ ಘನತೆಗೆ ಕುಂದು ಬರುವಂಥ ಕೆಲಸಕ್ಕೆ ಇವತ್ತು ನರೇಂದ್ರ ಮೋದಿ ಸರ್ಕಾರ ಕೈ ಹಾಕಿದೆ. ಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷರಾದ ಎರ್ ಕೆಂಪುಗೌಡ, MV ಕೃಷ್ಣ, MV ಶಿವಕುಮಾರ್, MB ನಾಗಣ್ಣಗೌಡ, ಹನುಮೇಶ್ ಹಾಗೂ ಸಿದ್ದರಾಜು ಇದ್ದರು.